ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 127ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಬ್ರಾಹ್ಮಣ ದೀಕ್ಷಾ ಸೂತ್ರವರ್ಣನೆ, ದೀಕ್ಷಿತರ ಧರ್ಮಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಮತ್ತೆ ಮುಂದುವರಿದು ಹೇಳುತ್ತಾನೆ, 2 ಅತ್ತಿಯ ಎಲೆಗಳನ್ನು ವೇದಿಕೆಯ ನಡುವೆ ಇಡಬೇಕು. ವರಾರೋಹೆ ಕ್ಷೌರದ ಕತ್ತಿಯನ್ನು, ನೀರು ತುಂಬಿದ ಪಾತ್ರೆಯನ್ನು, ನನ್ನನ್ನು ಆವಾಹಿಸಿ ಮಂತ್ರದಿಂದ ವಿಧಿಪೂರ್ವಕವಾಗಿ ಅರ್ಚಿಸಬೇಕು. 7 ಸಾಗರಗಳು, 7 ದ್ವೀಪಗಳು, 7 ಪರ್ವತಗಳು, 10,000 ಸ್ವರ್ಗಗಳು, ಈ ಲೋಕಕ್ಕೆ ಮಳೆಯನ್ನು ಸುರಿಸುವ ಮತ್ತು ಮತ್ತೆ ನೀರನ್ನು ಸೆಳೆದುಕೊಳ್ಳುವ ಸೂರ್ಯನು ಸಮಸ್ತವು ನಿನ್ನ ಹೃದಯದಲ್ಲಿವೆ. ನಿನಗೆ ನಮಸ್ಕಾರ. ಭಗವಂತ ವಾಸುದೇವ ವರಾಹ ರೂಪದಿಂದ ಉದ್ಧೃತವಾದ ಈ ಪೃಥ್ವಿಯಲ್ಲಿ ನಮಗೆ ನೀನು ಆಜ್ಞಾಪಿಸಿರುವುದನ್ನು ಜ್ಞಾಪಿಸಿಕೊಂಡು ಯುಕ್ತವಾದ ಮಂತ್ರವನ್ನು ಅನುಗ್ರಹಿಸು. ಭಗವಂತನೇ, ಇಲ್ಲಿ
ದಯಮಾಡಿಸು. ದೀಕ್ಷೆಯನ್ನು ಬಯಸುತ್ತಿರುವ ಈ ಬ್ರಾಹ್ಮಣನು ನಿನ್ನ ಅನುಗ್ರಹದಿಂದ ದೀಕ್ಷೆಯನ್ನು ವಹಿಸುತ್ತಾನೆ ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಿ ಮೊಳಕಾಲುಗಳನ್ನು ನೆಲದ ಮೇಲೂರಿ ತಲೆಯನ್ನು ಭೂಮಿಗೆ ತಗುಲಿಸಿ ವಂದಿಸಬೇಕು. ವಸುಂಧರೆ, ಬಳಿಕ ಸುಖಾಗಮನದಿಂದ ಇಲ್ಲಿ ದಯಮಾಡಿಸಿದ್ದಾನೆ ಎಂಬೀ ಅರ್ಥವುಳ್ಳ ಮಂತ್ರದಿಂದ ನನ್ನನ್ನು ಆವಾಹನೆ ಮಾಡಿ ವಿಧಿ ನಿರ್ಣಯದಂತೆ ಅರ್ಘ್ಯ ಪಾದ್ಯಗಳನ್ನು ಅರ್ಪಿಸಬೇಕು. ಭೂದೇವಿ, ಹೀಗೆ ಮಂತ್ರದಿಂದ ಅರ್ಘ್ಯ ಪಾದ್ಯಗಳನ್ನು ಅರ್ಪಿಸಿ ಆಯುಷ್ಕರ್ಮಕ್ಕಾಗಿ ಸರಿಯಾದ ಕತ್ತಿಯನ್ನು ತೆಗೆದುಕೊಂಡು ಮುಂದಿನ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಶಿಷ್ಯನೇ, ವಿಷ್ಣುಯುಕ್ತವಾದ ನೀರನ್ನು ಹಾಕಿ ವಪನ ಮಾಡುವ ನಿನ್ನ ತಲೆಯನ್ನು ವರುಣನು ಹೀಗೆಯೇ ರಕ್ಷಿಸಲಿ. ಈ ದೀಕ್ಷೆಯು ಸಂಸಾರ ಮೋಕ್ಷಕವಾದುದು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಿ ಆಯುಷ್ಕರ್ಮ ಮಾಡುವವನಿಗೆ ಜಲಪೂರ್ಣವಾದ ಕಲಶವನ್ನು ಕೊಡಬೇಕು. ತಲೆಯನ್ನು ಕೂದಲಿಲ್ಲದಂತೆಯೂ ರಕ್ತವು ಬಾರದಂತೆಯೂ ಶುದ್ಧವಾಗಿ ವಪನ ಮಾಡಿಸಿಕೊಂಡು ಸಂಶಯ ಪಡದೆ ಮತ್ತೆ ಬೇಗನೆ ಸ್ನಾನ ಮಾಡಬೇಕು. ಸುಂದರಿ, ಸರ್ವೇಷ್ಟ ನಿಶ್ಚಯವುಳ್ಳ ಗುರುವು ದೀಕ್ಷೆಯನ್ನು ಅಪೇಕ್ಷಿಸುವವನಿಗೆ ಈ ವಿಧಿಯಂತೆ ಸಂಸಾರ ವಿಮೋಚನೆಗಾಗಿ ದೀಕ್ಷೆಯನ್ನು ಕೊಡಬೇಕು. ದೀಕ್ಷೆಯನ್ನು ಪಡೆದವನು ನೆಲದ ಮೇಲೆ ಮೊಣಕಾಲೂರಿ ವಂದಿಸಿ ಸುದೀಕ್ಷಿತರೂ ಗುರುಗಳೂ ಆದ ಭಾಗವತರೆಲ್ಲರನ್ನೂ ಧ್ಯಾನಿಸಿ ವಂದಿಸುತ್ತೇನೆ. ವಿಷ್ಣುವಿನ ಅನುಗ್ರಹದಿಂದ ದೀಕ್ಷೆಯನ್ನು ಪಡೆದ ಅವರೆಲ್ಲರೂ ನನಗೆ ಅನುಗ್ರಹಿಸಲಿ ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು. ಹೀಗೆ ಭಗವದ್ಭಕ್ತರನ್ನು ವಂದಿಸಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಚೆನ್ನಾಗಿ ಉರಿಯುವಂತೆ ಮಾಡಿ ಜೇನುತುಪ್ಪದೊಡನೆ ಬೆರೆತ ತುಪ್ಪದಿಂದಲೂ ಅರಳು ಕರಿಯ ಎಳ್ಳುಗಳಿಂದಲೂ 7 ಸಾರಿ ಹೋಮ ಮಾಡಿ 20 ಸಾರಿ ಎಳ್ಳನ್ನದಿಂದ ಹೋಮ ಮಾಡಿ ನೆಲದಲ್ಲಿ ಮೊಣಕಾಲೂರಿ ಬಾಗಿ ಅಶ್ವಿನೀ ದೇವತೆಗಳೇ, ದಿಕ್ಕುಗಳೇ, ಚಂದ್ರ ಸೂರ್ಯರೇ, ನೀವು ಪ್ರಸನ್ನರಾಗಿ ನಾನು ಹೇಳುವ ಸತ್ಯವಾಕ್ಯವನ್ನು ಸಾಕ್ಷಿಗಳಾಗಿ ಕೇಳಿರಿ ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಸತ್ಯವೇ ಭೂಮಿಯನ್ನು ಧರಿಸಿದೆ, ಭೂಮಿಯು ಸತ್ಯದಿಂದಲೇ ನಿಂತಿದೆ, ಸೂರ್ಯನು ಸತ್ಯದಿಂದ ಸುತ್ತುವನು, ವಾಯುವು ಸತ್ಯದಿಂದಲೇ ಬೀಸುವುದು ಎಂದು ದೀಕ್ಷೆಯನ್ನು ವಹಿಸಿದ ಬ್ರಾಹ್ಮಣನು ಸತ್ಯವನ್ನು ಮಾಡಿ ಬಳಿಕ ಗುರುವನ್ನು ನೋಡಿ ಸಂತೋಷಪಡಿಸಬೇಕು. ಬಳಿಕ ಮಂತ್ರಗಳಿಂದ ವಿಧಿಪೂರ್ವಕವಾಗಿ ಅರ್ಚಿಸಿ ದೇವನನ್ನು ಭಾಗವತನಾದ ಗುರುವನ್ನು 3 ಸಾರಿ ಪ್ರದಕ್ಷಿಣ ಮಾಡಿ ಗುರುವಿನ ಪಾದಗಳನ್ನು ಹಿಡಿದುಕೊಂಡು ಗುರುದೇವನ ಅನುಗ್ರಹದಿಂದ ನನಗೆ ಅಕಸ್ಮಾತ್ತಾಗಿ ದೀಕ್ಷೆಯು ಲಭಿಸಿತು, ನನ್ನಿಂದ ಏನಾದರೂ ಅಪಚಾರವಾಗಿದ್ದರೆ ಗುರುವು ಕ್ಷಮಿಸಲಿ ಎಂಬರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಸುಂದರಿ, ಹೀಗೆ ಶಿಷ್ಯನು ಮಂತ್ರದಿಂದ ಗುರುವನ್ನು ಸಂತೋಷಪಡಿಸಿ ವೇದಿಕೆಯ ಮಧ್ಯದಲ್ಲಿ ನಿಲ್ಲಿಸಬೇಕು. ಬಳಿಕ ಗುರುವು ಪೂರ್ವಾಭಿಮುಖನಾಗಿ ನಿಂತು ಶಿಷ್ಯನನ್ನೇ ನೋಡುತ್ತಾ ಕಮಂಡಲುವನ್ನು ಬಿಳಿಯದಾದ ಯಜ್ಞೋಪವೀತವನ್ನು ಕೈಗೆ ತೆಗೆದುಕೊಂಡು, ನೀನು ವಿಷ್ಣುವಿನ ಅನುಗ್ರಹದಿಂದ ದೀಕ್ಷೆಯನ್ನು ವಹಿಸಿ ಸಿದ್ಧಿಯನ್ನು ಪಡೆದಿದ್ದೀಯೇ, ಕಮಂಡಲು ಮೊದಲಾದವುಗಳನ್ನು ಕೈಗಳಿಂದ ತೆಗೆದುಕೊಂಡು ವೈಷ್ಣವ ಕರ್ಮವನ್ನು ವಿಷ್ಣುವಿನ ಮತ್ತು
ವೈಷ್ಣವರ ಸೇವೆಯನ್ನು ಮಾಡುವುದಕ್ಕೂ ಅರ್ಹನಾಗಿದ್ದೀಯೆ ಎಂಬರ್ಥದ ಮಂತ್ರವನ್ನು ಹೇಳಬೇಕು. ಬಳಿಕ ದೀಕ್ಷಿತನಾದ ಶಿಷ್ಯನು ತನ್ನ ಮುಖವನ್ನು ದೇವರ ಮತ್ತು ಗುರುವಿನ ಪಾದದಲ್ಲಿರಿಸಿ ಗುರುವಿನಿಂದ ಕೂಡಿ ಸರ್ವವನ್ನು ಪ್ರದಕ್ಷಿಣ ಮಾಡಿ ಮಂತ್ರವನ್ನು ಹೇಳಿ ಮುಖವನ್ನು ದೇವರ ಮತ್ತು ಗುರುವಿನ ಪಾದದಲ್ಲಿಡಬೇಕು. ಗುರುವು ಶುಚಿಗಾಗಿ ಶಿಷ್ಯನಿಗೆ ಪ್ರೋಕ್ಷಿಸಿ, ಹೀಗೆ ವಸ್ತ್ರವನ್ನು ತೆಗೆದುಕೊಟ್ಟು, ವತ್ಸ, ಸರ್ವ ಕರ್ಮಗಳಲ್ಲೂ ಶುದ್ಧೀಕರವಾದ ಲೋಕ ಪ್ರಸಿದ್ಧವಾದ ಈ ಕಮಂಡಲವನ್ನು ತೆಗೆದುಕೋ ಎಂದು ಯಜ್ಞೋಪವೀತ ವಸ್ತ್ರಧಾರಿಯನ್ನಾಗಿ ಮಾಡಬೇಕು. ಬಳಿಕ ಶಿಷ್ಯನು ಗಂಧಪತ್ರ ಪುಷ್ಪಗಳನ್ನು ಕೈಗೆ ತೆಗೆದುಕೊಂಡು ಸರ್ವಗಂಧವುಳ್ಳವೂ ಸುಖಕರವೂ ಶುದ್ಧವೂ ವಿಷ್ಣು ಸಂಬಂಧವಾದುವು ಸರ್ವ ಸಂಸಾರ ಮೋಕ್ಷಣವೂ ಆದ ಗಂಧ ಪತ್ರ ಪುಷ್ಪಗಳನ್ನು ಸ್ವೀಕರಿಸು ಎಂಬ ಅರ್ಥದ ಮಂತ್ರವನ್ನು ಹೇಳಿ ಗುರುವಿಗೂ ದೇವರಿಗೂ ಅರ್ಪಿಸಬೇಕು. ಮಧುಪರ್ಕವನ್ನು ತೆಗೆದುಕೊಂಡು ಗೃಹಾಣ ಮಧುಪರ್ಕಂಚ ಪ್ರಾರ್ಥಕಾಯ ವಿಶೋಧನಂ ಎಂಬ ಮಂತ್ರವನ್ನು ಹೇಳಬೇಕು. ಬಳಿಕ ಗುರುವಿನ ಪಾದಗಳನ್ನು ಪ್ರಯತ್ನಪೂರ್ವಕವಾಗಿ ಹಿಡಿದುಕೊಂಡು ಸಂತೋಷಪಡಿಸಬೇಕು. ಮನಸ್ಸನ್ನು ಸಮಾಧಾನದಿಂದ ಸ್ವಾಧೀನದಲ್ಲಿಟ್ಟುಕೊಂಡು ತಲೆಬಾಗಿ ಕೈಮುಗಿದು ವಂದಿಸಿ ಗುರುವು ಉಪದೇಶಿಸಿದುದನ್ನು ಚೆನ್ನಾಗಿ ಗ್ರಹಿಸಿ, ಸರ್ವ ಭಾಗವತರು ನನ್ನ ವಿಜ್ಞಾಪನೆಯನ್ನು ಲಾಲಿಸಿರಿ. ದೇವ ಸಮಾನನಾದ ನನ್ನ ಗುರುವು ನನ್ನ ಸರ್ವ ಕಾಮಗಳನ್ನು ನಿವಾರಣೆ ಮಾಡಿದ್ದಾನೆ. ನಾನು ಈ ಗುರುವಿಗೆ ಶಿಷ್ಯನೂ ದಾಸನೂ ಆಗಿದ್ದೇನೆ ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಭೂದೇವಿ, ಬ್ರಾಹ್ಮಣನಿಗೆ ಈ ದೀಕ್ಷೆಯನ್ನು ಆಗಮದಲ್ಲಿ ಹೇಳಿದೆ. ಇನ್ನು ಉಳಿದ 3 ವರ್ಣದವರು ನನ್ನ ದೀಕ್ಷೆಯನ್ನು ಪಡೆಯುವ ವಿಧಾನವನ್ನು ನೀನು ಮುಂದೆ ಕೇಳುವೆ. ವಸುಂಧರೆ, ಈ ವಿಧಾನದಿಂದಲೇ ಯಾರು ದೀಕ್ಷೆಯನ್ನು ಕೊಡುವನೋ, ಯಾರು ಪಡೆಯುವನೋ ಆ ಗುರು ಶಿಷ್ಯರಿಬ್ಬರೂ ಸಿದ್ಧಿಯನ್ನು ಪಡೆಯಲಿ. ಇತಿ ಶ್ರೀ ವರಾಹಪುರಾಣೆ ಬ್ರಾಹ್ಮಣ ದೀಕ್ಷಾಸೂತ್ರಂ ನಾಮ ಸಪ್ತವಿಂಶತ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 128ನೆಯ ಅಧ್ಯಾಯವಾದ ಕ್ಷತ್ರಿಯ ದೀಕ್ಷೆಯ ಕ್ರಮ, ವೈಶ್ಯ ದೀಕ್ಷಾಕ್ರಮ, ಶೂದ್ರ ದೀಕ್ಷಾಕ್ರಮ, ಬ್ರಾಹ್ಮಣಾದಿ ಚತುರ್ವರ್ಣ ದೀಕ್ಷಿತರಿಗೆ ವಿಹಿತವಾದ ಕೊಡೆಗಳು, ಗಣಾಂತಿಕವೆಂಬ ದೀಕ್ಷೆಯ ವಿಚಾರ, ದೇವೋಪಚಾರ ಕ್ರಮದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.